ನಿಮ್ಗೆ ಎಷ್ಟು ಏಜ್ ಈಗ? ನಂದು 68. 68 ಹೌದು. ನೋಡಿ, ನಾನು ನೋಡಿದ್ರೆ ಒಂದು 50 ಅನ್ಸುತ್ತೆ ನನಗೆ ಏಜ್. ಇದು 3 ಲಕ್ಷ ನೀವು ಹೇಳಿದ್ರಿ, ಇದಕ್ಕೆ ಅಂತದ್ದು ಏನು ಸ್ಪೆಷಾಲಿಟಿ ಇದೆ? ಯಾವ ಬ್ರ್ಯಾಂಡ್ ಇದು, ಎಲ್ಲಿ ಸಿಗುತ್ತೆ? ಫುಲ್ ನೀವು ಕಾರ್ಬನ್ ಬಂದರೆ, ಇವನ್ ರಿಮ್ ಎಲ್ಲ ಬಂದರೆ ಹಾ. ಆಗ 9 to 10 lakhs ಆಗುತ್ತೆ. ಶಿವಮೊಗ್ಗ ಮಂಗಳೂರು ಅಲ್ಲ, ಸ್ಪೆಸಿಫಿಕ್ ಬಾಗಲಕೋಟೆ ಇದೆಯಲ್ಲ ಆ ಜಿಲ್ಲೆ ಸೈಕ್ಲಿಂಗ್ ಭಾರಿ ಫೇಮಸ್. ವಿಶ್ವ ನಮಸ್ಕಾರ. ನಾವು ಕೆರಭಾಷೆಯಿಂದ ನಮ್ಮ ಗದ್ದೆಗೆ ಹೋಗ್ತಾ ಇದ್ವಿ, ಅಲ್ಲಿ ಸ್ವಲ್ಪ ಭತ್ತದೆಲ್ಲ ಮಾಡಲಿಕ್ಕೆ ಕಾರಲ್ಲಿ ಹೋಗಬೇಕಾದ್ರೆ ನಮಗೆ ಇವರೊಬ್ರು ಸಿಕ್ಕರು. ನಾರ್ಮಲ್ ಆಗಿ ಒಂದು ಹೋಟೆಲಲ್ಲಿ ನಮ್ಮ ಸುಮಂತ್ ಕೇಳ್ತಿದ್ರಂತೆ, ಇದಕ್ಕೆ ಎಷ್ಟು ಅಂತೇಳಿ 3 ಲಕ್ಷ ಅಂತ ಹೇಳಿದ್ರಂತೆ. ಅದಕ್ಕೆ 3 ಲಕ್ಷ ಅಂತ ಅದ್ರಲ್ಲಿ ಏನಿರ್ಬೋದು ಅಂಥದ್ರಲ್ಲಿ ಇವರು ತುಂಬ ಚೆನ್ನಾಗಿ ಓಡಿಸ್ತಾ ಇದ್ರು. ನಿಮ್ಮ ಹೆಸರು ಸರ್ ಏನು ಗೊತ್ತಾಗಿಲ್ಲ? ಜಗನ್ನಾಥ್. ಹಾಂ, ಜಗನ್ನಾಥ. ಜಗನ್ನಾಥ್. ಓಕೆ, ಜೈ ಜಗನ್ನಾಥ್. ಎಲ್ಲಿ ನಿಮ್ಗೆ ಎಷ್ಟು ಏಜ್ ಈಗ? ನಂದು 68. 68? ಹೌದು. ಓ, ನೀವು ಸೈಕಲ್ ತೊಗೊಂಡು ಹೋಗ್ತಾ ಇರ್ತೀರ ಹಾಗೇನೆ? ನಂದು ಹಾಬಿನಾ? ಹೌದು. ನೀವು ಹಾಬಿ ನೋಡಿ ನಾನು ನೋಡಿದ್ರೆ ಒಂದು 50 ಅನ್ಸುತ್ತೆ ನನಗೆ ಏಜ್. ತುಳುಬರ್ಪುಂಡೇರಿಗೆ? ತುಳುಬರ್ಪುಂಡು. ಓಕೆ ಓಕೆ. ಈ ಹೋಟೆಲ್ ನಮ್ಮ ಕೆರವಾಸ ತಿಂಗಳು ವರಾಣ ಬರೋದಿತ್ತು. ಇದು 3 ಲಕ್ಷ ನೀವು ಹೇಳಿದ್ರಿ, ಇದಕ್ಕೆ ಅಂತದ್ದು ಏನು ಸ್ಪೆಷಾಲಿಟಿ ಇದೆ? ಯಾವ ಬ್ರ್ಯಾಂಡ್ ಇದು, ಎಲ್ಲಿ ಸಿಗುತ್ತೆ? ಚೆಕ್ ಪಾಯಿಂಟ್ SL5. ಸೈಜ್ ಸ್ಮಾಲ್, ಸರ್ಚ್ ಮಾಡಿ. ಓಕೆ, ಸೈಜ್ ಸ್ಮಾಲ್. ಇದು ಗೂಗಲಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಅಮೆಝಾನ್ ಸಿಗುತ್ತಾ? ಸಿಗುತ್ತೆ. ನೀವು ಹೇಳಿದ್ರಲ್ಲ ತಾಜ್, ಅದು ಬೇರೆ ಆನ್ಲೈನ್ ಸಿಗುತ್ತೆ, ಇದಕ್ಕಾಗಿ ಸಿಗುತ್ತೆ. ಅಲ್ಲ, ಇಲ್ಲಿ ಲೋಕಲ್ ಇದ್ರೆ ಒಳ್ಳೇದು. ಏನಾದ್ರು ರಿಪೇರಿ ಬಂದ್ರೆ ಒಯ್ಬೋದಲ್ಲ ಅಲ್ಲಿ? ಮಂಗಳೂರಲ್ಲಿ ಸಿಗುತ್ತೆ. ತಾಜ್ ಸೈಕಲ್ಸ್ ಇದೆಯಲ್ಲ, ತಾಜ್ ಸೈಕಲ್. ಓಕೆ, ಕೊಡ್ತಾರೆ. ಈಗ ಅಲ್ಲಿಂದ ನಾನು ತಗೊಂಡದ್ದು. ಅಲ್ಲ, ಅಂಥದ್ದು ಏನಿದೆ ಅಂತ? ಇದು ಜಂಗಿಡಿ ಅಲ್ವಾ ಏನು? ಅಂದ್ರೆ 3 ಲಕ್ಷ ಕೊಡ್ಲಿಕ್ಕೆ ಇದರಲ್ಲಿ ಎಂತ ಸೈಕಲ್ ಅಲ್ಲಿ ಬೇಸಿಕಲ್ಲಿ ಕಾರ್ಬನ್ ಅಂತ ಬರುತ್ತೆ. ಇದು ಈ ಫ್ರೇಮ್ ಇದೆ ಅಲ್ಲ, ಇದಿಷ್ಟು, ಇದು ಕಾರ್ಬನ್ ಅಂದ್ರೆ ಕಾಸ್ಟ್ಲಿ. ಅಲ್ಯೂಮಿನಿಯಂ ಬರುತ್ತೆ. ಓಕೆ ಓಕೆ ಓಕೆ. ಕಾರ್ಬನ್ ಅಂದ್ರೆ ಫುಲ್ ನೀವು ಕಾರ್ಬನ್ ಬಂದ್ರೆ, ಇವನ್ ರಿಮ್ ಎಲ್ಲ ಬಂದ್ರೆ ಆಗ 9 to 10 lakhs ಆಗುತ್ತೆ. ಓಕೆ. ಆಕ್ಚುಲಿ ಪ್ರೊಫೆಷನಲ್ಸ್ಗೆ ಈಗ ಪ್ರಾಕ್ಟಿಸ್ ಮಾಡೋದು, ಪ್ರೊಫೆಷನಲ್ಸ್ ಅಲ್ಲ 3 ಲಕ್ಷ ಅಲ್ಲ, ಪ್ರೊಫೆಷನ್ ಮಿನಿಮಮ್ ಬೇಸಿಕ್ 5ರಿಂದ ಸ್ಟಾರ್ಟ್ ಆಗುತ್ತೆ. 5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲ, ಕಾರ್ಬನ್ ಅಂದ್ರೆ ಯಾವ ಮಟೀರಿಯಲ್ ಆಗುತ್ತೆ ಅದು? ಇದು ಜಂಗಿಡಿ ಅಲ್ವಾ ಇದು? ಈಗ ನಮಗೆ ಕಾರ್ಬನ್ ಅಂತ ನೀವು ಯೂಶಲಿ ಕೇಳ್ತಿರಲ್ಲ, ಜಂಗಿಡಿ ಇಲ್ಲ, ತುಂಬಾ ಲೈಟ್. ತಗೊಂಡಿದ್ದ ರೀಸನ್ ಏನು ಅಂದ್ರೆ ತುಂಬಾ ಲೈಟ್ ವೇಟ್ ಆಗುತ್ತೆ ಅಂತನಾ? ಅದೇ ಬೈಕಲ್ಲಿ 4 ವಿಧ ಇದೆ. ಒಂದು MTB ಅಂದ್ರೆ ಗುಡ್ಡ ಗಾಡೆಲ್ಲ ಹೋಗ್ಲಿಕ್ಕೆ ಆಗುತ್ತೆ, ಟೈರ್ ಎಲ್ಲ ಇನ್ನೂ ದಪ್ಪ ಬರ್ತದೆ, MTB ಅಂತ ಹೇಳಿ. ಇನ್ನೊಂದು ರೋಡ್ ಬೈಕ್ ಅಂತ ಹೇಳಿ, ತುಂಬಾ ಸ್ಲಿಮ್ ಇರುತ್ತೆ ಟೈರ್, ಫಾಸ್ಟ್ ಹೋಗ್ಲಿಕ್ಕೆ, ರೋಡ್ ಬೈಕ್. ಇನ್ ಬಿಟ್ವೀನ್ ಎರಡನ್ನು ಕ್ರಾಸ್ ಮಾಡಿ ಹೈಬ್ರಿಡ್ ಅಂತೇಳಿ, ಅದು ಸ್ವಲ್ಪ ರಫ್ ರೋಡಿಗೆ ಆಗುತ್ತೆ, ಫಾಸ್ಟಿಗೆ. ಇದು ನಿಮ್ದು ಹೈಬ್ರಿಡ್ ಈಗ? ಇದು ಬೇರೆ, ಇದು ಗ್ರೇವಲ್ ಅಂತೇಳಿ. ಗ್ರೇವಲ್ ಅಂದ್ರೆ ಇದು ಕೂಡ ಸ್ವಲ್ಪ ನಿಮಗೆ ರಫ್ ರೋಡಿಗೂ ಆಗುತ್ತೆ, ಸ್ವಲ್ಪ ಫಾಸ್ಟ್ ಸಿಗುತ್ತೆ ಹಾಗೆ. ಇದು ಸೇಫ್ಟಿ ಬೈಕ್ ಅಂತೇಳಿ. ಈಗ ನಾನು ಇದನ್ನು ಯಾಕೆ ನೀವು ಚೂಸ್ ಮಾಡಿ ಅಂತ ಕೇಳಿದ್ರಲ್ಲ, ನನ್ನ ಏಜಿಗೆ ಸ್ವಲ್ಪ ಸೇಫ್ಟಿ ಅಂದರೆ ಇದರ ಈ ಡಿಸೈನ್ ಉಂಟಲ್ಲ, ಅದು ಸೇಫ್ಟಿ ಅಂತ. ಸ್ವಲ್ಪ ಟೈರ್ ದಪ್ಪನೂ ಇದೆ, ದಪ್ಪ ಇದ್ದರೂ ಸ್ಪೀಡು ಇದೆ ಹಾಗೆ. ಅಲ್ಲ, ಇದರಲ್ಲಿ PhD ಮಾಡಿದ್ರೆ ಅನ್ಕೋತೀನಿ ಸೈಕಲಲ್ಲಿ. ಯಾಕಂದ್ರೆ ನಮಗೆ ನಂದು ಅಟ್ಲಾ ಸೈಕಲ್ ಉಂಟು ಒಂದು ಮನೆಯಲ್ಲಿ, ಅದು ನಮ್ಗೆ ಅಷ್ಟೇ ಗೊತ್ತು. ಅದು ಬಿಟ್ಟರೆ ಈ ಥರ ಎಲ್ಲ ಸೈಕಲ್ ನೋಡಿದ್ದೇವೆ, ಬಟ್ 3 ಲಕ್ಷ 10 ಲಕ್ಷ ಸೈಕಲ್ ಎಲ್ಲ ನಾವು ಇನ್ನೊಂದು ಸ್ವಲ್ಪ ದಿವಸ ಬಂದರೆ ನನ್ನ ಕಾರ್ಗೆ, ಅಲ್ಲ ನಮ್ಮ ಕಾರ್ ರೇಟ್ ಆಗ್ಬಿಡುತ್ತೆ ಅದು ಹೆಚ್ಚು ಕಡಿಮೆ. ನ್ಯಾಷನಲ್ ಲೆವೆಲೆಲ್ಲ ಅಲ್ಲ, ಸ್ಟೇಟ್ ಲೆವೆಲೆಲ್ಲ ಇದು ಮಾಡ್ತಾರಲ್ಲ. ಇದು ಬಾಗಲಕೋಟೆಯಲ್ಲಿ ತುಂಬ ಜನ ಇದು ಮಾಡ್ತಾರೆ, ಪಾರ್ಟಿಸಿಪೇಟ್. ಬಾಗಲಕೋಟೆ ಭಾರಿ ಕ್ರೇಜಿ. ಬಾಗಲಕೋಟೆ ನಮ್ಮ ಸ್ಟೇಟಲ್ಲಿ ಬಾಗಲಕೋಟೆ ಸೈಕ್ಲಿಂಗ್ ಭಾರಿ ಫೇಮಸ್. ಅವರು ಅವ್ರದ್ದು ಕೇಳಿ, ಅವರಿಗೆಲ್ಲ ಪ್ರಾಕ್ಟೀಸಿಗೆ 5 ಲಕ್ಷದ ಸೈಕಲ್ ಬೇಕು ಮಿನಿಮಮ್, ಅದರಲ್ಲಿ ಸ್ಟಾರ್ಟಿಂಗ್ ಹಾಗೆ. ಅಲ್ಲ, ಬಾಗಲಕೋಟೆಯಲ್ಲಿಂದ ಬೆಂಗಳೂರು ನೋಡಿ ಕೇಳಿದ್ದೇನೆ, ಮೈಸೂರು ನೋಡಿದ್ದೇನೆ, ಮಂಗಳೂರು ನೋಡಿದ್ದೇನೆ, ಶಿವಮೊಗ್ಗ. ಮಂಗಳೂರಲ್ಲ, ಸ್ಪೆಸಿಫಿಕ್ ಬಾಗಲಕೋಟೆ ಇದೆಯಲ್ಲ ಆ ಜಿಲ್ಲೆ ಸೈಕ್ಲಿಂಗ್ ಭಾರಿ ಫೇಮಸ್ ಹಾಗೆ. ಮತ್ತೆ ಈ ಮಲ್ಲಕಂಬ ಅಂತ ಒಂದು ಗೊತ್ತುಂಟು, ಅದು ಕೂಡ ಆ ಕಡೆನೇ ಎಲ್ಲೋ, ಆ ಒಂದು ಪರ್ಟಿಕ್ಯುಲರ್ ವಿಲೇಜ್ ಇದೆಯಲ್ಲ, ತುಂಬ ಫೇಮಸ್. ಅದು ಯಾರೋ ಒಬ್ಬರು ಅವರ ಪ್ರಯತ್ನದಿಂದ ಶುರು ಮಾಡಿದ್ದು ಸ್ಕೂಲಲ್ಲಿ, ಈಗ ಅದು ನ್ಯಾಷನಲ್ ಇಂಟರ್ನ್ಯಾಷನಲ್ ಫೇಮಸ್ ಹಾಗೆ. ಹಾಗೆ ಒಂದು ಸ್ಪೋರ್ಟ್ಸ್ ಹೇಗೆ ಎಲ್ಲಿ ಡೆವಲಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಬಾಗಲಕೋಟೆ ಅಂದ್ರೆ ನನಗೆ ಬಾಗಲಕೋಟೆ ಅಂದ್ರೆ ಬೇರೆನೇ ನೆನಪು ಬರುತ್ತೆ. ಅಂದರೆ ಉತ್ತರ ಕರ್ನಾಟಕ, ಇವು ಅಲ್ಲೆಲ್ಲ ದವಸ ಧಾನ್ಯಗಳು ನೆನಪು ಬರುತ್ತೆ. ಬಟ್ ಸ್ಪೋರ್ಟ್ಸ್ ಅಲ್ಲಿ ಅವರು ಇಲ್ಲ ಅಂದ್ಕೊಂಡಿದ್ದೆ. ಬಟ್ ನೀವು ಇವತ್ತು ಹೇಳಿಕೊಳ್ಬೋದು ನನಗೆ ಸೈಕಲ್ ತುಂಬ ಚೆನ್ನಾಗೈತೆ ಸರ್. ನನಗೆ ತುಂಬ ಮಾತಾಡಿ ಚೆನ್ನಾಗಿ ಅನಿಸ್ತು. ಅದರಲ್ಲಿ ನಿಮ್ಮ ಏಜು 60 ಎಷ್ಟು ಹೇಳಿದ್ರಿ? 68. ಇನ್ನೂ 70, ಅಷ್ಟು 70 ಹಿಡ್ಕೊಂಡ್ಬಿಡಿ. 70 ಏಜು ನೀವು ನೋಡಿದರೆ ನಮ್ಗೆ ಇನ್ನೊಂದು ಸ್ವಲ್ಪ ಮುಂದೆ ಬಂದುಬಿಟ್ರೆ ನನ್ನ ಏಜ್ ಬಂದುಬಿಡ್ತೀರ ನೀವು. ನನ್ನೊಂದು 43 ಇದೆ. ನಮಗೆ ಇನ್ನು ಅವಧಿ ಕಡಿಮೆ, ಅದಕ್ಕೆ ಮಾಡಿಬಿಡೋದು ಅಂತೇಳಿ. ಅಲ್ಲ, ನೀವು ನೋಡಿದ್ರೆ ನನಗೊಂದು ಸೈಕಲ್, ನಾ ಈ ಸೈಕಲ್ ತೊಗೊಳಲ್ಲ. ನಂತರ ಒಂದು ಸೈಕಲ್ ಉಂಟು ಅಟ್ಲಾಸು, ಇದೇ ಥರದ ಒಂದು ಸೈಕಲ್ ನಮ್ಮ ಬಜೆಟಲ್ಲಿ ತೊಗೊಳ್ತೇನೆ ಒಂದು ಯಾವ್ದು ತೊಗೊಂಡು. ಹಾಗೆ ನಾನು ಸ್ವಲ್ಪ ಈಗ ಕರ್ಕಳಿಂದ ಕೆರವಾಶನ ಸೈಕಲಲ್ಲಿ ಬರ್ಬೇಕಂತ ಈಗ ನೀವು ನೋಡಿ ಇದನ್ನ 40,000 ಬೇಕು ನಿಮಗೆ. ಅಂದರೆ ಗೇರ್ ಸೈಕಲೇ ಬೇಕು.
ಲಕ್ಷ ಎಲ್ಲ 20 ಲಕ್ಷ ಕೊಟ್ಟರು ಮಾಡಿದವರಿಗೆ ಏನು ಮಾಡಲಿಕ್ಕೆ ಅದು ಲಕ್ಷದ ಮೇಲೆ ಅಲ್ಲ. ಹಾ. ನಿಮ್ಮ ಆರ್ಡಿನರಿ ಸೈಕಲ್ ಉಂಟು ನಮ್ದೀಗ ಓಕೆ ಅಟ್ಟಾಸ್ ಎಲ್ಲ ಉಂಟು, ಅದರಲ್ಲಿ ಎಷ್ಟೋ ಜನ ತುಂಬ ದೂರ ಹೋಗ್ತಾರೆ, ಬ್ಯಾಂಗ್ಳೂರು ಅಲ್ಲಿ ಇಲ್ಲೆಲ್ಲ ನೀವು ಪ್ರೋಟೀನು ಶೇಕ್ಸು ಅವೆಲ್ಲ ಕುಡಿಯಲ್ಲ, ಅದೆಲ್ಲ ಈಗ ಬಂದ್ಬಿಟ್ಟಿದೆಯಲ್ಲ, ಇಷ್ಟು ಪ್ರೋಟೀನು ಇಷ್ಟು ಶೇಕ್ಸು ಇಷ್ಟು ಕಿಲೋಗ್ರಾಮು ಆ ಅಷ್ಟು. ಜನರೇಷನ್ಗೆ ನಾವು ಹೋಗಲಿಲ್ಲ. ನನಗೆ ವೈಯಕ್ತಿಕ ಏನಂತ ಹೇಳಿದ್ರೆ ಮದುವೆ ಆದ ಕೂಡಲೇ ಪ್ರೋಟೀನ್ ಶೇಕ್ಸ್ ಎಲ್ಲ ಕುಡಿಯೋದು ಆಗಲ್ಲ. ಯಾಕಂದರೆ ಹೆಂಗಿದ್ದಾಗ ನಾವೆಲ್ಲ ಮಾಡ್ಬೋದು ಅದನ್ನ. ಈಗ ಮದುವೆ ಆದ ಕೂಡಲೇ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಈ ಕಿಲೋಗ್ರಾಮು ಮತ್ತು ಪ್ರೋಟೀನು ಅಥವಾ ಇಷ್ಟು ಪ್ರೋಟೀನ್ಗೆ ಇಷ್ಟೇ ಪರ್ಸೆಂಟೇಜ್ ತಿನ್ನಬೇಕು ಅವೆಲ್ಲ ಆಗಲ್ಲ. ಹೇಳ್ತಾನೆ ಸೈಂಟಿಫಿಕ್ ನಾವು ಲೆಕ್ಕ ಮಾಡೋದಿಲ್ಲ, ಮಾಡೋಕ್ಕಾಗಲ್ಲ ಅದನ್ನ. ನಾನು ದಿವಸ ಸೈಕ್ಲಿಂಗ್ ಇಷ್ಟು ಮಾಡಿದ ದಿವಸ ಒಂದು 2 ಮೊಟ್ಟೆ ತಿಂತೇನೆ, ಅದನ್ನು ಪ್ಲಸ್ ಮೀನು ತಿಂತೇವೆ ಮನೆಯಲ್ಲಿ ಪ್ರೋಟೀನ್ಗೆ. ಓಕೆ. ಆಮೇಲೆ ಡ್ರೈ ಫ್ರೂಟ್ಸ್. ಓಕೆ. ಈಗ ಸ್ವಲ್ಪ ಇದಕ್ಕೆ ತಯಾರಾಗ್ತದೆ. ಈಗ ಇವತ್ತಿದ್ದು ಒಂದು 100 ಊಟ 3 ಸಲ ಮಾಡ್ತೀರಾ 2 ಸಾರಿ ಮಾಡ್ತೀರಾ? ಊಟ 2 ಬೆಳಿಗ್ಗೆ ಇಡ್ಲಿ ಎಲ್ಲ ತಿಂತೇವಲ್ಲ. ಓಕೆ. ಇವತ್ತು ನಾನು ನೋಡಿ ಬೆಳಿಗ್ಗೆ ಒಂದ್ಸಲ ಕೆಸರು ಗದ್ದೆಯಲ್ಲಿ 3 ಇಡ್ಲಿ, ಮತ್ತೊಂದು ಅವ್ರದ್ದು ಸಿಹಿ ದೋಸೆ ಇರ್ತದೆ. ಅದೆಲ್ಲಿ ಬರುತ್ತೆ ಕೆಸರು ಗದ್ದೆ? ಕೆಸರು ಗದ್ದೆ ಬೆಳುವಾಯಿ ಕೆಸರು ಗದ್ದೆ. ಓಕೆ ಓಕೆ. ಬೆಳುವಾಯಿ ಅದು ಭಾರಿ ಫೇಮಸ್ ಅಲ್ಲಿ, ಸಣ್ಣ ಹೋಟ್ಲು. ಓಕೆ. ಹಾಗೆ ನೋಡಿ ಇಲ್ಲಿ ಇಡ್ಲಿ ತಿಂದೆ. ಹಾಗೆ ಮತ್ತೆ ಅಲ್ಲ, ಏನೇ ತಿಂದರೂ ಕೂಡ ನಾವು ಎಕ್ಸಸೈಸ್ ಮಾಡಿದರೆ ಎಂಥ ಒಂದು ಇದನ್ನು ತಿಂದರೂ ಕೂಡ ನಾವು ಹೊರಗಡೆ ಹಾಕ್ಬೋದು ಅದನ್ನ. ನೀವು ನೋಡಿದ್ರೆ ನಂಗೆ ಅನಿಸ್ತಾ ಇದೆ. ಸೊ ಬೆಳಗ್ಗೆ ಎದ್ದ ಕೂಡ ನಮ್ದೇನು ಗ್ಲೂಕೋಸ್ ರೈಸ್ ಆಗುತ್ತಲ್ಲ, ಅದಕ್ಕೆ ಬರ್ನ್ ಮಾಡ್ಬೇಕಂತ ವಿ ಹ್ಯಾವ್ ಟು ಡೂ ಎಕ್ಸಸೈಸ್ ಟು ವಿತ್ ಅವರ್ ಬಾಡಿ ಅಷ್ಟೇ. ತುಂಬ ಧನ್ಯವಾದ ಇಷ್ಟು ಮಾತಾಡೋದಕ್ಕೆ. ನೀವು ಹೋಗ್ತಾ ಇದ್ರೆ ನಾನು ನಿಮಗೆ ಡಿಸ್ಟರ್ಬ್ ಮಾಡೋದು ಅನ್ಕೋತೀನಿ. ಇಲ್ಲಪ್ಪ, ನಿಮ್ಮ ಹೆಸರು ಏನು ಹೇಳಿದ್ರೆ? ನನ್ನ ಹೆಸರು ದಯಾನಂದ್ ಅಂತೇಳಿ. ಎಲ್ಲಿ ಮನೆ ಹೇಳಿದ್ರೆ? ನಮ್ಮದು ಕೆರವಾಶ ಇದೇ ಗ್ರಾಮ. ಇದೇ ಗ್ರಾಮ. ನಾವು ಭತ್ತ ಮಾಡಲಿಕ್ಕೆ ಹೋಗ್ತಾ ಇದ್ವಿ ಗದ್ದೆಗೆ, ಹಾಗಾಗಿ ನೋಡಿದ್ವಿ ಅಷ್ಟೇ. ತುಂಬ ಧನ್ಯವಾದ. ನಿಮ್ಮ ಹೆಸರು ಅಂತ ಹೇಳಿದ್ರೆ ಇನ್ನೊಂದ್ಸಲಿ? ಜಗನ್ನಾಥ್. ಜಗನ್ನಾಥ್ ಅಂತೇಳಿ. ಜೈ ಜಗನ್ನಾಥ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.